ಎಲ್ರಿಗೂ ನಮಸ್ತೆ ಕರ್ನಾಟಕ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಇವತ್ತು ನಾನು ಮನೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ ಕಾರಣ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಈಗ ಹುಷಾರಾಗಿದ್ದೀನಿ. ಸೊ ಹೊರಗಡೆ ಹೋಗಿ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಮನೇಲೇ ಫಸ್ಟ್ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ನಾನು ಲಾಸ್ಟ್ ಟೈಮ್ ನಿಮಗೆ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿದಾಗ ಹೇಳಿದ್ದೆ ನಾನು ಇಂಡಿಯಾದಿಂದ ಕೆಲವೊಂದು ಬಟ್ಟೆಗಳನ್ನ ತರಿಸಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಯಾವ್ಯಾವ ಡ್ರೆಸ್ಸಸ್ ಹಾಗೆ ಟಾಪ್ಸ್ ತರಿಸ್ಕೊಂಡಿದ್ದೀನೋ ಅದನ್ನ ರಿವ್ಯೂ ಮಾಡೋಣ, ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಯಾವ ಥರದ ಡ್ರೆಸ್ಗಳು ತರಿಸ್ಕೊಂಡಿದ್ದೀನಿ ಹಾಗೆ ಯಾವ್ಯಾವ ವೆಬ್ಸೈಟ್ಸಿಂದ ತರಿಸ್ಕೊಂಡಿದ್ದೀನಿ ಅಂತ ಇವತ್ತು ನೋಡೋಣ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಲ್ಲ. ಪ್ರಮೋಷನಲ್ ವಿಡಿಯೋ ಆಗಷ್ಟು ನಾನು ಇನ್ನೂ ಬೆಳೆದಿಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಆದಷ್ಟು ಬೇಗ ಪ್ರಮೋಷನ್ ವಿಡಿಯೋಸ್ ಮಾಡೋದು ಆಗುತ್ತೆ. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ಬ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಹಾಗೆ ವಿಡಿಯೋನ ಸುಮ್ಮನೆ ನೋಡಬೇಡಿ, ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ. ಸೊ ಬನ್ನಿ, ಇವಾಗ ನಾನು ಯಾವ್ದೆಲ್ಲ ಡ್ರೆಸ್ ತರಿಸ್ಕೊಂಡಿದ್ದೀನಿ ಅನ್ನೋದನ್ನ ನೋಡೋಣ. ಇಲ್ಲಿ ನನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರೋದಲ್ಲ, ಇದಿಷ್ಟು ಡ್ರೆಸ್ ನಾನು ತರಿಸ್ಕೊಂಡಿರೋದು. ನಾನು ಬೇಸಿಕಲಿ ನಾನು ತರಿಸ್ಕೊಂಡಿರೋದು ಒಂದು ಮಿಂತ್ರಾ ಇಂದ, ಇನ್ನೊಂದು ಮೀಶೋ ಇಂದ. ಎರಡೇ ಆ್ಯಪಿನ ನಾನು ಡ್ರೆಸ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು. ಮುಂಚೆಯಿಂದಲೂ ನನಗೆ ಆಲ್ಮೋಸ್ಟ್ ನಾನು ಯೂಶಲಿ ಹೊರಗಡೆ ಅಂದರೆ ಬೆಂಗಳೂರಲ್ಲಿ ಇದ್ರೆ ಹೊರಗಡೆನೆ ಹೋಗಿ ನಾನು ಶಾಪಿಂಗ್ ಮಾಡೋದು. ಆನ್ಲೈನ್ ತುಂಬ ಕಮ್ಮಿ. ಸೊ ನಾರ್ಮಲ್ ಆಗಿ ಚಿಕ್ಕಪೇಟೆ ಅಥವಾ ವಿಜಯನಗರಲ್ಲೆಲ್ಲ ಹೋಗಿ ನಾನು ಶಾಪಿಂಗ್ ಮಾಡೋದು. ಸೊ ಇಲ್ಲಿ ಇದೋ ಕಾರಣ ಅಲ್ಲಿ ಆನ್ಲೈನಲ್ಲೇ ತರಿಸ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ನಾನು ಮೀಶೋ ಮತ್ತೆ ಮಿಂತ್ರಾ ಇಂದ ಮಾತ್ರನೇ ತರಿಸ್ಕೊಂಡಿರೋದು. ಸೊ ಯಾವ ಥರದೆಲ್ಲ ಡ್ರೆಸ್ಗಳು ತರಿಸ್ಕೊಂಡಿದ್ದೀನಿ ಅದನ್ನ ನೋಡೋಣ ಬನ್ನಿ. ಸೊ ನಾನು ಡ್ರೆಸ್ಸಸ್, ಲಾಂಗ್ ಡ್ರೆಸ್ಸಸ್ ಮತ್ತೆ ಶಾರ್ಟ್ ಟಾಪ್ಸ್, ಜೀನ್ಸ್ ಮೇಲೆ ಹಾಕಿರ್ತಕ್ಕಂಥ ಟಾಪ್ಸ್ನ ತರಿಸಿರೋದು. ಫಸ್ಟ್ ಇದು ಒನ್ ಆಫ್ ಮೈ ಫೇವ್ರೇಟ್ ಡ್ರೆಸ್, ನನಗೆ ತುಂಬಾ ಇಷ್ಟ ಆಯಿತು. ಇದು ಲಾಂಗ್ ಡ್ರೆಸ್ ಆಕ್ಚುಲಿ. ಸೊ ನೋಡ್ತಾ ಇರ್ಬೋದು, ಬಾಟಲ್ ಗ್ರೀನ್. ಇದು ಒನ್ ಆಫ್ ಮೈ ಫೇವ್ರೇಟ್ ಕಲರ್. ಬಾಟಲ್ ಗ್ರೀನ್ ಅಲ್ಲಿ ಫ್ಲೋರಲ್ ಡಿಸೈನ್ ಬಂದಿದೆ ನೋಡಿ, ಫ್ಲವರ್ಸ್ ಡಿಸೈನ್ ಬಂದಿದೆ, ಪಿಂಕ್ ಫ್ಲವರ್ಸ್. ಅಂಡ್ ಇದು ಈ ತರ ಬರುತ್ತೆ. ಸ್ಲೀವ್ಸ್ ಲಾಂಗ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಂಡ್ ಹಿಂದ್ಗಡೆ ಟೈ ಕೊಟ್ಟಿದ್ದಾರೆ. ಸೊ ರೌಂಡ್ ನೆಕ್, ಹಿಂದೆನೂ ರೌಂಡ್ ನೆಕ್ ಮತ್ತೆ ಮುಂದೆನೂ ರೌಂಡ್ ನೆಕ್. ಇದು ಲಾಂಗ್ ಡ್ರೆಸ್, ಕಂಪ್ಲೀಟ್ ಲಾಂಗ್ ಬರುತ್ತೆ. ಇದು ಕಂಪ್ಲೀಟ್ ಲಾಂಗ್ ಡ್ರೆಸ್, ಅನಾರ್ಕಲಿ ಟೈಪ್ ಬರುತ್ತೆ. ನೋಡ್ತಾ ಇರ್ಬೋದು, ಅನಾರ್ಕಲಿ ಟೈಪ್ ಬರುತ್ತೆ ಇದು. ಇದಕ್ಕೆ ಬಾಟಮ್ ಇರಲ್ಲ, ಇದು ಒಂದು ದುಪ್ಪಟ್ಟ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಲೆಂತ್ ಸಖತ್ತಾಗೆ ಇದೆ, ಚೆನ್ನಾಗಿದೆ ಲೆಂತ್ ನೋಡಿ, ಇಷ್ಟು ಲೆಂತ್ ಇದೆ. ಅಂಡ್ ವಿಡ್ತ್ ಬಂದ್ಬಿಟ್ಟು ಇಷ್ಟಿದೆ. ಸೊ ಹಾಕೊಂಡಾಗ ಇಷ್ಟು ಬರುತ್ತೆ, ಕಂಫರ್ಟಬಲ್ ಆಗಿದೆ, ಸಾಕಾಗತ್ತೆ. ಇಷ್ಟು ಚೆನ್ನಾಗೆ ಕೊಟ್ಟಿದ್ದಾರೆ. ಇದು ದುಪ್ಪಟ್ಟ, ಇದು ಕೂಡ ಸೇಮ್ ಪ್ಯಾಟರ್ನ್, ಬಾಟಲ್ ಗ್ರೀನ್ಗೆ ಸೇಮ್ ರೋಸ್ ಡಿಸೈನ್ ಫ್ಲವರ್ಸ್ ಬಂದಿದೆ. ಹಾಗೆ ಇದಕ್ಕೆ ಒಂದು ಬೆಲ್ಟ್ ಕೊಟ್ಟಿದ್ದಾರೆ, ಫ್ಯಾಬ್ರಿಕ್ ಬೆಲ್ಟ್ ಬರುತ್ತೆ. ಈ ತರ ಒಂಥರ ರಂಗೋಲಿ ಡಿಸೈನ್ ಇದೆ ಬೆಲ್ಟ್ಗೆ, ವೇಸ್ಟ್ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಕಲರ್, ಎಸ್ಪೆಷಲಿ ಕಲರ್ ಕಾಂಬಿನೇಷನ್, ಇದ್ರ ಬಾಟಲ್ ಗ್ರೀನ್ಗೆ ಪಿಂಕ್ ರೋಸಸ್ ತುಂಬಾ ಚೆನ್ನಾಗಿದೆ. ಸೊ ಇದು ಫಸ್ಟ್ ಡ್ರೆಸ್. ನಾನು ಇದನ್ನ ತರಿಸ್ಕೊಂಡಿರೋದು ಮೀಶೋ ಇಂದ. ಇದ್ರ ಪ್ರೈಸ್ ಎಷ್ಟೇ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು. ಎಲ್ಲಾನು ಅಫೋರ್ಡಬಲ್ ಪ್ರೈಸೇ. ಸೊ ಹೇಳ್ಬೇಕಂದ್ರೆ ಯೂಶಲಿ ನಾನು ಶಾಪಿಂಗ್ ಮಾಡ್ಬೇಕಂದ್ರೆ ತುಂಬಾನೇ ಕಂಜೂಸ್ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ನನಗೆ ದುಡ್ಡಿಟ್ಟು ಬಟ್ಟೆಗಳಿಗೆ ಇಡೋದು ನನಗೆ ಇಷ್ಟ ಇಲ್ಲ. ಎಸ್ಪೆಷಲಿ ಬಟ್ಟೆಗಳಿಗೆ, ಯಾರಿಗೆ ಆಗಿರ್ಬೋದು, ನನ್ಗಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಾನು ಕಮ್ಮಿ ರೇಟ್ ಎಲ್ಲಾನು ಆಲ್ಮೋಸ್ಟ್ ತಗೊಳ್ಳೋದು. ಯಾಕಂದ್ರೆ ಒಂದು 6 ತಿಂಗಳು ಕೂಡ ಯೂಸ್ ಮಾಡ್ತೀವಲ್ಲ, ಮತ್ತೆ ಬಿಸಾಕ್ಬೇಕು. ಸುಮ್ಮನೆ ಕಾಸ್ಟ್ಲಿ ಇದೆಲ್ಲ ತಗೊಂಡು ವಾರ್ಡ್ರೋಬ್ ಅಲ್ಲೇ ಬಿದ್ದಿರುತ್ತೆ, ಜಾಸ್ತಿ ಹಾಕೊಳ್ಳೋಕ್ಕಾಗಲ್ಲ, ಏನಿಲ್ಲ. ಹಾಗಾಗಿ ನಾನು ಕಮ್ಮಿ ರೇಟೇ ಆಲ್ಮೋಸ್ಟ್ ಪ್ರಿಫರ್ ಮಾಡೋದು. ಸೊ ಬೇಸಿಕಲಿ ಮೀಶೋ ಗೊತ್ತಿರ್ಬೇಕು ನಿಮ್ಗೆಲ್ಲಾನು ಕಮ್ಮಿ ರೇಟೇ. ಸೊ ಫಸ್ಟ್ ಒನ್ ಬಾಟಲ್ ಗ್ರೀನ್ ಫ್ರಮ್ ಮೀಶೋ. ಓಕೆ,
ಆ್ಯಂಡ್ ನೆಕ್ಸ್ಟ್ ಬಂದರೆ ಇದು ಬಂದ್ಬಿಟ್ಟು ಲೈಟ್ ರೋಸಲ್ಲಿ ಸ್ಟ್ರೈಪ್ಸ್ ಬಂದಿದೆ, ಆರೆಂಜ್ ಮತ್ತು ಪಿಂಕ್ ಮತ್ತು ಲ್ಯಾವೆಂಡರ್. ನೋಡಿ ಹತ್ರದಲ್ಲಿ ತೋರಿಸ್ತೀನಿ. ಈ ಥರ ಸ್ಟ್ರೈಪ್ಸ್ ಬಂದಿದೆ. ಇದು ಬಂದ್ಬಿಟ್ಟು ಲಾಂಗ್ ಟಾಪ್. ನೋಡಿ, ಇದು ಫುಲ್ ಲಾಂಗ್ ಟಾಪ್. ಇದು ಕಟ್ ಬರುತ್ತೆ, ಸೈಡ್ ಕಟ್, ಅಂದರೆ ನಾವೇನು ಎ ಲೈನ್ ಕುರ್ತಿ ಅಂತ ಕರಿತೀವಲ್ವಾ ಅದಿದು. ಆ್ಯಂಡ್ ಸ್ಲೀವ್ ಬಂದ್ಬಿಟ್ಟು 3/4 ಸ್ಲೀವ್ಸ್ ಇದೆ, ಅಂದರೆ ಎಲ್ಬೋ ಸ್ಲೀವ್ ಇವಾಗ ಏನು ಹಾಕೊಂಡಿದ್ದೀನಲ್ವಾ ಇಷ್ಟು ಬರುತ್ತೆ. ಆಲ್ಮೋಸ್ಟ್ ಇದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಬರ್ಬೋದು ಅಷ್ಟೇ. ಸ್ಲೀವ್ಸ್ ಈ ಥರ ಇದೆ. ಆ್ಯಂಡ್ ಫ್ರಂಟ್ ನೆಕ್ ವಿ, ಸ್ವಲ್ಪ ಹಾಕೊಂಡಾಗ ಕುತ್ಕೊಳ್ಳುತ್ತೆ. ಓಕೆ, ನನಗೇನು ಸ್ವಲ್ಪ ಉದ್ದ ಆಯಿತು ಅನ್ಸುತ್ತೆ ನೆಕ್. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಾಟನ್ ಮೆಟೀರಿಯಲ್. ಇದು ಚೆನ್ನಾಗಿದೆ. ಇದನ್ನ ತರಿಸಿದ್ದು ಮಿಂತ್ರಾ ಅಲ್ಲಿ. ಸೊ ಮಿಂತ್ರಾ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸೇಲ್ ನಡೀತಾ ಇತ್ತು, ಆನಿವರ್ಸರಿ ಸೇಲ್ ನಡೀತಾ ಇತ್ತು. ಸೊ ನಾನು ಅವಾಗ ತುಂಬಾ ಕಮ್ಮಿ ಪ್ರೈಸ್, ನಾನು ಎಷ್ಟಂತ ಹಾಕ್ತೀನಿ ನಿಮಗೆ, ತುಂಬಾ ಕಮ್ಮಿ ಪ್ರೈಸ್ಗೆ ಸಿಕ್ತು. ಅಂಡ್ ಇದು ಬಂದ್ಬಿಟ್ಟು ಗ್ರೀನ್ ಡ್ರೆಸ್ ಹೇಳ್ದಲ್ವಾ, ಇದು ಮೆಟೀರಿಯಲ್ ಬಂದ್ಬಿಟ್ಟು, ಸಾರಿ ಹೇಳೋದು ಮರ್ತೋಯ್ತು, ಇದು ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ ಒಂಥರ ಸ್ಯಾಟಿನ್ ಸಿಲ್ಕ್ ಬರುತ್ತಲ್ಲ ಆ ಥರ ಇದೆ. ಸೊ ಹೆವಿ ಏನಿಲ್ಲ, ಲೈಟ್ ವೇಟ್ ಇದೆ. ಸೊ ಸ್ಯಾಟಿನ್ ಅಂದ ತಕ್ಷಣ ಮತ್ತೆ ಹೆವಿ ಅನ್ಕೋಬೇಡಿ, ತುಂಬಾನೇ ಲೈಟ್ ವೇಟ್. ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ಎ ಲೈನ್ ಕುರ್ತಿ ರೋಸ್ ಕಲರ್ ಅಲ್ಲಿ. ಇದನ್ನ ನಾನು ತರಿಸಿದ್ದು ಮಿಂತ್ರಾ ಅಲ್ಲಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒನ್ ಆಫ್ ಮೈ ಫೇವ್ರೇಟ್. ಇದು ಕಲರ್ ತುಂಬಾನೇ ಇಷ್ಟ ಆಯ್ತು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಇದು ಬಂದ್ಬಿಟ್ಟು ಪಿಸ್ತಾ ಗ್ರೀನ್, ಲೈಟ್ ಪಿಸ್ತಾ ಗ್ರೀನ್, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಜೀನ್ಸ್ ಟಾಪ್, ಇಷ್ಟು ಬರುತ್ತೆ, ಜೀನ್ಸ್ ಮೇಲೆ ಹಾಕೋಂಥ ಟಾಪ್ ಇದು. ಸೊ ನೋಡ್ತಾ ಇರ್ಬೋದು, ಸ್ಲೀವ್ಸ್ ಫುಲ್ ಇದೆ, ಆಲ್ಮೋಸ್ಟ್ ಫುಲ್ ಕರೆಕ್ಟ್ ಕೈಗೆ ಬರುತ್ತೆ. ಅಂಡ್ ಇಲ್ಲಿ ಸ್ಲೀವ್ಗೆ ಎಂಡಿಂಗಿಗೆ ಕ್ಯಾನ್ವಾಸ್ ಹಾಕಿದ್ದಾರೆ ಸ್ಟಿಫ್ ಆಗಿ ಕೊಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಇಲ್ಲಿ ಪ್ರಿಂಟ್ಸ್ ನೋಡ್ಬೋದು, ಇದ್ರ ಮೇಲೆ ಗ್ಲಿಟರಿ ಪ್ರಿಂಟ್ಸ್ ಬಂದಿದೆ. ಪ್ರಾಬ್ಲಿ ಒಂದು 2-3 ವಾಶಿಗೆ ಹೋಗ್ಬೋದು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ ಬಂದ್ಬಿಟ್ಟು ಇದು ಕೂಡ ವಿ ನೆಕ್ಕೆ. ಇದು ಫ್ರಿಲ್ಡ್ ಕುರ್ತಿ ಅಂತೀವಲ್ವಾ, ಸೊ ಜೀನ್ಸ್ ಮೇಲೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಮಿಂತ್ರಾಯಿಂದಾನೆ ತರಿಸ್ಕೊಂಡಿರೋದು. ಇದನ್ನು ಆಲ್ಮೋಸ್ಟ್ ಏಪ್ರಿಲ್ ಸೇಲಲ್ಲೇ, ಅಂದ್ರೆ ಆನಿವರ್ಸರಿ ಸೇಲಲ್ಲೇ ಕಮ್ಮಿ ರೇಟಿಗೆ ಸಿಕ್ತು. ಚೆನ್ನಾಗಿದೆ. ಚೆನ್ನಾಗಿದೆ, ಜೀನ್ಸ್ ಮೇಲೆ ಹಾಕಕ್ಕೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನಾನು ಮಿಂತ್ರಾಯಿಂದಾನೆ ತರಿಸಿರೋದು. ಇದನ್ನು ಶಾರ್ಟ್ ಕುರ್ತಿನೇ, ಅಂದ್ರೆ ಜೀನ್ಸ್ ಮೇಲೆ ಹಾಕೋದಕ್ಕೆ. ಇದು ಅಜ್ರಕ್ ಪ್ರಿಂಟ್ ಅಂತ ಏನು ಕರೀತಾರಲ್ವಾ ಅದು, ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವೈಟ್ ಮೇಲೆ ಗ್ರೀನ್ ಅಂಡ್ ಒಂಥರ ಮರೂನ್ ಅಲ್ಲ ಅಂಡ್ ಪಿಂಕ್ನೂ ಅಲ್ಲ, ಆ ಥರ ಇದೆ ಕಲರ್, ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು ಕೂಡ ಟಾಪ್. ಅಂಡ್ ಮುಂದ್ಗಡೆ ಇಲ್ಲಿ ಟೈ ಕೊಟ್ಟಿದ್ದಾರೆ ಹಾಕೋದಕ್ಕೆ. ಅಂಡ್ ಇದನ್ನು ಫುಲ್ ಸ್ಲೀವ್ಸೇ. ಅಂಡ್ ಇಲ್ಲಿ ಸ್ಲೀವ್ಸ್ಗೆ ಒಂದು ಬಟನ್ ಕೊಟ್ಟಿದ್ದಾರೆ, ಡಿಸೈನ್ಗೆ ಅಷ್ಟೇ. ಚೆನ್ನಾಗಿದೆ ಇದು ಕೂಡ. ಅಂಡ್ ಇದು ಪ್ಯೂರ್ ಕಾಟನ್, ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್. ಸಮ್ಮರ್ ವೇರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನನಗೆ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಕ್ತು. ಆಲ್ಮೋಸ್ಟ್ 400 ಒಳಗಡೆನೇ ಇದೆ ಎಲ್ಲನೂ ಸಿಕ್ಕಿರೋದು ನನಗೆ. ಏಪ್ರಿಲ್ ಅಲ್ಲಿ ಆನಿವರ್ಸರಿ ಸೇಲ್ ಇತ್ತು ಮಿಂತ್ರಾದು, ಹಾಗಾಗಿ ಇದನ್ನು ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನು ವ್ಲಾಗ್ಸ್ ಮಾಡಿದಾಗ ಒಂದೊಂದೇ ಹಾಕೊಂಡು ಹೋಗ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಫ್ರಮ್ ಮಿಂತ್ರಾ. ಅಂಡ್ ನೆಕ್ಸ್ಟ್ ಇದು ಇನ್ನೊಂದು ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಹೇಳ್ಬೇಕಂದ್ರೆ ನನಗೆ ಎಲ್ಲಾನು ಇಷ್ಟ ಆಗಿದೆ ತರಿಸಿರೋದ್ರಲ್ಲಿ. ಅಂಡ್ ಇದು ಲಾಂಗ್ ಫ್ರಾಕ್, ಅಂದ್ರೆ ಲಾಂಗ್ ಟಾಪ್, ಅಂಬ್ರೆಲಾ ಕಟ್ಟಲ್ಲಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಈ ಹಾಫ್ ಏನಿದೆಯಲ್ಲ ಇದು ಬೇಗ ನೋಡಿದ್ರೆ ಮಿರರ್ ಅನ್ಸುತ್ತೆ, ಬಟ್ ಮಿರರ್ ಅಲ್ಲ, ಅದು ಒಂಥರ
ಚಮ್ಕಿ ಅಂತ ನಾವೇನು ಕರಿತೀವಲ್ವಾ, ಈ ವರ್ಕ್ ಬ್ಲೌಸಸ್ಗೆಲ್ಲ ವರ್ಕ್ ಮಾಡ್ತಾರಲ್ಲ ಆ ಥರದ ಇದು. ಇಲ್ಲಿ ನೋಡಿ ಗೊತ್ತಾಗತ್ತೆ. ಆ್ಯಂಡ್ ಸ್ಲೀವ್ಸ್ನು ಕಂಪ್ಲೀಟ್ ಆಗಿ ಅದೇ ವರ್ಕ್ ಬಂದಿದೆ. ಸ್ಲೀವ್ ಒಳಗಡೆ ಏನು ಲೈನಿಂಗ್ ಕೊಟ್ಟಿಲ್ಲ, ಟ್ರಾನ್ಸ್ಪರೆಂಟ್ ಇದೆ. ಓಕೆ, ನಡೆಯುತ್ತೆ. ಆ್ಯಂಡ್ ಇದು ನೆಕ್ ಬಂದ್ಬಿಟ್ಟು ಇದು ಕೂಡ ವಿ ನೆಕ್ಕೆ. ಆ್ಯಂಡ್ ಹಿಂದ್ಗಡೆ ಟೈ ಕೊಟ್ಟಿದ್ದಾರೆ. ಇಲ್ಲಿ ನೇವಿ ಬ್ಲೂ, ಹಾಫ್ ನೇವಿ ಬ್ಲೂ ಮತ್ತೆ ಹಾಫ್ ಲೈಟ್ ಬ್ಲೂ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಾಂಗ್ ಡ್ರೆಸ್ ಇದು. ನಾನು ಇದ್ರದ್ದು ಪಿಕ್ ಹಾಕ್ತೀನಿ, ನೀವು ಸೈಡ್ಗೆ ನೋಡ್ಬೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ನನಗಂದ್ರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೂ ಅಷ್ಟೇನು ಕಾಸ್ಟ್ಲಿ ಇಲ್ಲ, ಕಮ್ಮಿ ರೇಟೇ, ಕಮ್ಮಿ ಪ್ರೈಸ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಮೆಟೀರಿಯಲ್ ಬಂದ್ಬಿಟ್ಟು ಜಾರ್ಜೆಟ್ ಬರುತ್ತೆ, ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಒಳಗಡೆ ಲೈನಿಂಗ್ ಬಂದ್ಬಿಟ್ಟು ನಾರ್ಮಲ್ ಪಾಲಿಸ್ಟರ್ ಲೈನಿಂಗ್ ಇದೆ, ಕಾಟನ್ ಲೈನಿಂಗ್ ಏನಲ್ಲ, ಪಾಲಿಸ್ಟರ್ದೆ. ಬಟ್ ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದ್ರದ್ದು, ಇಲ್ಲಿ ನೋಡಿ ಕೆಳಗಡೆ ಕ್ಯಾನ್ವಾಸ್ ಹಾಕಿದ್ದಾರೆ. ಈ ಕೆಳಗಡೆ ಈ ತರ ಕೂಡುತ್ತಲ್ವಾ, ಸೊ ಕ್ಯಾನ್ವಾಸ್ ಹಾಕಿದ್ದಾರೆ. ಸೊ ಡ್ರೆಸ್ ನೀಟಾಗಿ ಹಾಕೊಂಡಾಗ ಏನಾಗುತ್ತೆ, ಈ ಫ್ರಿಲ್ಸ್ ಎಲ್ಲ ಏನ್ ಬಂದಿದೆಯಲ್ಲ ಇಲ್ಲಿ ನೀಟಾಗಿ ಕೂಡುತ್ತೆ. ನೋಡಿ ಫ್ರಿಲ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಡ್ರೆಸ್ ಹಾಕೊಂಡಾಗ ನೀಟಾಗಿ ಕೂಡುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ವಾಸ್ ಹಾಕಿದ್ದಾರೆ. ಡಬಲ್ ಕಲರ್ ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು, ನೇವಿ ಬ್ಲೂ ಮತ್ತೆ ಲೈಟ್ ಬ್ಲೂ. ಎಲ್ಲ ಮುದ್ರೋಗಿದೆ ಡ್ರೆಸ್, ಅಂದ್ರೆ ಪ್ಯಾಕೇಜ್ ಮಾಡ್ಬೇಕಾದ್ರೆ ನೀಟಾಗಿರಲ್ಲ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನನ್ನ ಕಲರ್ ತುಂಬಾ ಇಷ್ಟ ಆಯ್ತು. ಇದು ಲೈಟ್ ರೋಸ್, ಅದರಲ್ಲಿ ಲ್ಯಾವೆಂಡರ್ ಫ್ಲೋರಲ್ ವರ್ಕ್. ಇದನ್ನು ಶಾರ್ಟ್ ಟಾಪೇ, ಅಂದ್ರೆ ಜೀನ್ಸ್ ಮೇಲೆ ಹಾಕೋತ ಇಷ್ಟ ಇದೆ ಟಾಪ್. ಇದು ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಂಡಿದೀನಿ ಕಲರ್. ಅಂಡ್ ಮುಂದೆ ಬಂದ್ಬಿಟ್ಟು ನೆಕ್ ಒಂಥರ ಸ್ಟಾರ್ ನೆಕ್ ಅಲ್ಲ, ಪ್ರಾಬ್ಲಿ ಟೈ ಮಾಡ್ಬೇಕು ಅನ್ಸುತ್ತೆ. ಮುಂದೆ ಟೈ ಕೊಟ್ಟಿದ್ದಾರೆ, ಟೈ ಮಾಡಿದಾಗ ಗೊತ್ತಾಗತ್ತೆ. ಒಂಥರ ಡ್ರಾಪ್ ತರ ಬಂದಿದೆ ನೆಕ್. ಮುಂದೆ ಡ್ರಾಪ್ ನೆಕ್ ಅಂತ ಏನ್ ಕರಿತೀವಲ್ವಾ, ನೋಡಿ ಈ ತರ ಬರುತ್ತೆ. ಹಿಂಗೆ ಟೈ ಮಾಡಿದಾಗ ಈ ತರ ಕಾಣಿಸುತ್ತೆ. ಅಂಡ್ ಹಿಂದೆ ಬಂದ್ಬಿಟ್ಟು ಫುಲ್ ಶೋಲ್ಡರ್ ನೆಕ್ ಇದೆ ಹಿಂದೆ. ಅಂಡ್ ಇದು ಸ್ಲೀವ್ ಬಂದ್ಬಿಟ್ಟು ಕಂಪ್ಲೀಟ್ ಫುಲ್ ಲಾಂಗ್ ಸ್ಲೀವೇ, ಚೆನ್ನಾಗಿದೆ. ಮುಂದ್ಗಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಕುತ್ಕೊಳ್ಳೋದಕ್ಕೆ, ಕೈಗೆ ಪರ್ಫೆಕ್ಟ್ ಆಗಿ ಕೊಡುತ್ತೆ. ಒಂಥರ ಬಲೂನ್ ಎಫೆಕ್ಟ್ ಕೊಡುತ್ತೆ, ಬಲೂನ್ ಸ್ಲೀವ್ ಅಂತ ಏನು ಹೇಳ್ತೀವಲ್ವ ಆ ತರ ಬರುತ್ತೆ. ಚೆನ್ನಾಗಿದೆ ಇದು. ಆಕ್ಚುಲಿ ಇದು ಮಿಂತ್ರಾದಿಂದ ತರಿಸಿದ್ದು. ಮಿಂತ್ರಲ್ಲಿ ಮಾಡೆಲ್ಸ್ ಹಾಕೊಂಡಿರ್ತಾರಲ್ಲ, ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು. ಫ್ಲೋರಲ್ ಡಿಸೈನ್, ಐ ಮೀನ್ ಕಲರ್ ಆಗಿರ್ಬೋದು, ಇದಾಗಿರ್ಬೋದು ಡಿಸೈನು. ಅಂಡ್ ಇದು ಬಂದ್ಬಿಟ್ಟು ಪಾಲಿಸ್ಟರ್. ಅನ್ಫಾರ್ಚುನೇಟ್ ಏನ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಲುಕ್ ವೈಸ್ ತುಂಬಾ ಚೆನ್ನಾಗಿರತ್ತೆ ನೋಡಿ. ಅಂಡ್ ಇದ್ರದ್ದು ಪಿಕ್ ಹಾಕಿರ್ತೀನಿ. ಇದು ಕೂಡ ಅಷ್ಟೇ ಕಾಸ್ಟ್ಲಿ ಏನಲ್ಲ, ನನಗೆ ಅದೇ ಎಲ್ಲಾನು ಆನಿವರ್ಸರಿ ಸೇಲ್ ಎಲ್ಲ ತಗೊಂಡಿರೋದು ಮಿಂತ್ರಲ್ಲಿ. ಇದು ಕಮ್ಮಿ ಪ್ರೈಸೇ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಶಾರ್ಟ್ ಟಾಪೇ ಬರುತ್ತೆ, ಜೀನ್ಸ್ ಮೇಲೆ ಹಾಕೋದಕ್ಕೆ. ನೇವಿ ಬ್ಲೂ ಕಲರ್. ಅಂಡ್ ಇಲ್ಲಿ ವೈಟ್, ಇದು ಪ್ರಿಂಟ್ ಇದೆ ಆಕ್ಚುಲಿ ನೋಡಿ. ಇದು ಪೇಂಟ್ ಪ್ರಿಂಟ್ ಚೆನ್ನಾಗಿದೆ. ಇದನ್ನು ಫುಲ್ ಸ್ಲೀವ್ಸೇ. ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಲೀವ್ಸ್ ತರಿಸ್ಕೊಂಡಿರೋದು. ಸೊ ಇಲ್ಲಿ ವೆದರ್ ಹೆಂಗಿರುತ್ತೆ ಹೇಳಕ್ ಬರಲ್ಲ. ಇನ್ ಕೇಸ್ ಸಣ್ಣ ಇದ್ರೂ ಕೂಡ ಕವರ್ ಆಗೋಗ್ಬಿಡುತ್ತೆ. ಅಂಡ್ ಇದು ಬಂದ್ಬಿಟ್ಟು ರಯೋನ್ ಮೆಟೀರಿಯಲ್. ಈ ಟಾಪ್ ಹಿಂದ್ಗಡೆ ಈ ತರ ಬರುತ್ತೆ, ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ನಾನೆಲ್ಲಾನು ಎಕ್ಸೆಲ್ ತರಿಸ್ಕೊಂಡಿರೋದು. ನಾನು ಯಾವಾಗ್ಲೂ ಒಂದ್ ಸೈಜ್ ಎಕ್ಸ್ಟ್ರಾ ತರಿಸ್ಕೊಂಡಿರ್ತೀನಿ, ಯಾಕಂದ್ರೆ ಕಂಫರ್ಟಬಲ್ ಆಗಿರ್ಬೇಕು. ಹಾಕೊಂಡ್ರೆ ಮೈಗೆ ಏನಂತಾರೆ ಹತ್ಕೋಬಾರ್ದು. ಸೊ ಹಾಗಾಗಿ ಎಲ್ಲ ಟಾಪ್ಸ್ನು ಎಕ್ಸೆಲ್ ತರಿಸಿರೋದು. ಯಾಕಂದ್ರೆ ಅಲ್ಲಿನ ತರಿಸಿರೋದಲ್ವಾ, ಇನ್ ಕೇಸ್ ಟೈಟ್ ಆದ್ರೆ ಕಷ್ಟ, ಲೂಸ್ ಆದ್ರೆ ಏನಾದ್ರೂ ಆಲ್ಟರ್ ಮಾಡಿಸ್ಕೋಬಹುದು. ಇಲ್ಲಿ ಟೈಟ್ ಆಗ್ಬಿಟ್ರೆ ಕಷ್ಟ ಅಲ್ಲ, ಹಾಗಾಗಿ.
ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇನ್ನೊಂದು ಡ್ರೆಸ್. ಇದೂ ಲಾಂಗ್ ಡ್ರೆಸ್ಸೇ, ಟಾಪ್. ಕಲರ್ ಹೇಗೆ ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ಇದು ಡಿಸ್ಟೆಂಪರ್ ಗ್ರೀನ್ ಅಂತೀವಲ್ವಾ, ಡಿಸ್ಟೆಂಪರ್ ಗ್ರೀನ್ ಅಲ್ಲ, ಅದಕ್ಕಿಂತ ಲೈಟ್. ಪ್ಯಾರೆಟ್ ಗ್ರೀನ್ ಅಲ್ಲ, ಡಿಸ್ಟೆಂಪರ್ ಗ್ರೀನ್ ಅಲ್ಲ, ಡಿಸ್ಟೆಂಪರ್ ಗ್ರೀನ್ಕಿನ ಒಂದು ಲೈಟ್ ಕಲರ್ ಬರುತ್ತೆ. ನೋಡ್ತಾ ಇರ್ಬೋದು, ಅಂದಾಜು ಗೊತ್ತಾಗಿರ್ಬೋದು ನಿಮಗೆ ಕಲರ್ ಯಾವ್ದಂತೇಳಿ. ಆಗಲೇ ಹೇಳಿದಾಗ ವಿಡಿಯೋದಲ್ಲಿ ಅಷ್ಟು ಕಲರ್ ನೀಟಾಗಿ ಗೊತ್ತಾಗಲ್ಲ ಪರ್ಫೆಕ್ಟಾಗಿ. ಇದನ್ನು ಲಾಂಗ್ ಡ್ರೆಸ್ಸೇ. ಸೊ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಸ್ಲೀವ್ಸ್ ಇದು ವಿಚಿತ್ರವಾಗಿದೆ. ಅಂದರೆ ಹಿಂಗೆ ತೆಗೆದ್ರೆ ಸ್ಲೀವ್ಲೆಸ್ಸು, ಆ ಸ್ಲೀವ್ಲೆಸ್ ಮೇಲೆ ಒಂದು ಈ ಥರ ಇದನ್ನೇನೋ ಅಂತಾರೆ. ಈ ಸ್ಲೀವ್ನ ನಾನು ಮರ್ತೋಗಿದ್ದೀನಿ. ಈ ಹಳೆ ಮೂವೀಸಲ್ಲಿ ಲಕ್ಷ್ಮಿ ಅವ್ರು ಹಾಕ್ತಾ ಇದ್ರು, ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಲಕ್ಷ್ಮಿ ಮತ್ತೆ ಕಲ್ಪನಾ ಅವರು ಹಾಕ್ತಾ ಇದ್ರು ಈ ತರ ಸ್ಲೀವ್ಸ್ ಡ್ರೆಸ್ಸಸ್. ಇದನ್ನೇನೋ ಸ್ಲೀವ್ ಅಂತಾರೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ನಂಗೆ ಐಡಿಯಾ ಇಲ್ಲ, ಐಡಿಯಾ ಇದೆ ಆಕ್ಚುಲಿ, ಮರ್ತೋಗಿದ್ದೀನಿ. ಬಟರ್ಫ್ಲೈ ಸ್ಲೀವ್ಸಾ ಏನೋ ಅಂತಾರೆ, ಇದಕ್ಕೆ ಏನೋ ಅಂತಾರೆ. ಚೆನ್ನಾಗಿದೆ. ಆ್ಯಂಡ್ ಹಿಂದ್ಗಡೆ ಫುಲ್ ನೆಕ್ ಇದೆ ಆ್ಯಂಡ್ ಟೈ ಕೊಟ್ಟಿದ್ದಾರೆ, ಅಂದರೆ ವೇಸ್ಟ್ ಅಡ್ಜಸ್ಟ್ಮೆಂಟ್ಗೆ ಲೂಸ್ ಆದರೆ ಹಾಕೊಳ್ಳೋದಕ್ಕೆ. ಹಿಂದೆ ಅಲ್ಲ ಮುಂದೆ ಕೂಡ ಕೊಟ್ಟಿದ್ದಾರೆ ಟೈ, ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮುಂದೆ ನೋಡಿ ಕಲರ್ ಚೆನ್ನಾಗಿದೆಲ್ಲ. ನನಗೆ ಫ್ಲೋರಲ್ ಡಿಸೈನ್ ಅಂದ್ರೆ ತುಂಬ ಇಷ್ಟ. ಸ್ಯಾರೀಸ್ ತೊಗೊಂಡ್ರು ಎಲ್ಲ ಆಲ್ಮೋಸ್ಟ್ ಕೆಲವೊಂದೆಲ್ಲ ಸ್ಯಾರೀಸ್ ನನ್ನ ಹತ್ರ ಫ್ಲೋರಲ್ ಡಿಸೈನ್ ಸ್ಯಾರೀಸ್ ಇದೆ. ಸ್ಯಾರೀಸ್ ಅಂದ್ರೆ ನೆನಪಾಯ್ತು, ಇನ್ನೊಂದ್ಸತಿ ನಾನು ಸ್ಯಾರೀಸ್ ಏನೇನು ತಗೊಂಡಿದ್ದೀನಿ ನೀವು ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲಿ. ಕೆಲವೊಂದು ಪೂಜೆಗಳದೆಲ್ಲ ಹಾಕಿರ್ತೀನಲ್ಲ, ಆ ಸ್ಯಾರೀಸ್ ಎಲ್ಲ ಎಲ್ಲಿ ತಗೊಂಡೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇದು ಲಾಂಗ್ ಡ್ರೆಸ್, ಒಳಗಡೆ ಲೆಗ್ಗಿನ್ ಹಾಕ್ಬೋದು, ಇಲ್ಲಾಂದ್ರೆ ಶಾರ್ಟನ್ನು ಹಾಕ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇದು ಮೆಟೀರಿಯಲ್ ಬಂದ್ಬಿಟ್ಟು ಜಾರ್ಜೆಟ್, ಚೆನ್ನಾಗಿದೆ. ಇದನ್ನು ಕಮ್ಮಿ ಪ್ರೈಸೇ, ನಾನು ಇದು ಪ್ರೈಸ್ ಕೂಡ ಹಾಕ್ತೀನಿ ನಿಮಗೆ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದನ್ನ ನೋಡಿರ್ತೀರ, ಈ ಟಾಪ್. ಇದು ಶಾರ್ಟ್ ಟಾಪೇ, ಜೀನ್ಸ್ ಮೇಲೆ ಹಾಕೋದು. ಎಲ್ಲೋ, ಲೆಮನ್ ಎಲ್ಲೋ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸು. ಆ್ಯಂಡ್ ಮುಂದೆ ನೆಕ್ ಈ ಥರ ಇದೆ. ಫುಲ್ ಕಾಲರ್, ಒಂಥರ ಚೈನೀಸ್ ಕಾಲರ್ ಅಂತೀವಲ್ವ ಆ ಥರ ಇದೆ. ಬಟನ್ ಕೊಟ್ಟಿದ್ದಾರೆ, ಅಂದರೆ ಇದಿಷ್ಟು ಎಲ್ಲ ಲಾಕ್ ಆಗಿದೆ, ಬಟನ್ಸ್ ತೆಗಿಯೋಕ್ಕಾಗೋದಿಲ್ಲ. 2 ಬಟನ್ ಮಾತ್ರ ಓಪನ್ ಇದೆ, ಹಾಕೋಬಹುದು. ಇದು ನಾನು ಲಾಸ್ಟ್ ಸ್ನೋಡೋನಿಯಾ ಟ್ರಿಪ್ಗೆ ಹೋದಾಗ ಹಾಕೊಂಡಿದ್ದೆ ಈ ಟಾಪ್, ನೋಡಿರ್ತೀರ. ಚೆನ್ನಾಗಿದೆ. ಇದು ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು. ನಾನು ಟ್ರಿಪ್ಪಲ್ಲಿ ಹಾಕೊಂಡಾಗ ಆರಾಮಾಗಿ, ಆಕ್ಚುಲಿ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ಹಾಕೊಂಡಿದ್ದು, ಬೆಳಗ್ಗೆ ಹಾಕೊಂಡಿದ್ದು. ನಾವು ರಿಟರ್ನ್ ನೈಟ್ ವಾಪಸ್ ಲಂಡನಿಗೆ ಬರೋವರೆಗೂ ಇದೇ ಟಾಪ್ ಮೇಲೆ ಇದ್ದೆ. ಎಷ್ಟು ಕಂಫರ್ಟಬಲ್ ಆಗಿತ್ತು ಅಂದ್ರೆ ಅಷ್ಟು ಕಂಫರ್ಟಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಬ್ಯಾಕ್ ಫುಲ್ ಕ್ಲೋಸೇ, ಚೆನ್ನಾಗಿದೆ. ಕಾಟನ್, ಇದು ಪ್ಯೂರ್ ಕಾಟನೇ. ಮತ್ತೆ ಕಾಟನ್ ಅಂದರೆ ನಾರ್ಮಲ್ ಕಾಟನ್ ಅಲ್ಲ, ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ. ಫೈನಲ್ ಇದು ಎಂಡ್ ಆಯಿತು. ಆ್ಯಂಡ್ ಇವಾಗ ನಾನೇನು ಹಾಕೊಂಡಿದ್ದೀನಿ ಅಲ್ಲ ಈ ಡ್ರೆಸ್ಸು, ಇದು ಕೂಡ ಅಲ್ಲಿಂದನೇ ತರಿಸಿದ್ದು. ಇದು ನೋಡಿರ್ತೀರ, ಸ್ನೋಡೋನಿಯಾ ಫಸ್ಟ್ ಡೇ ಟ್ರಿಪ್ಪಲ್ಲಿ ಹಾಕೊಂಡಿದ್ದೆ ಈ ಡ್ರೆಸ್ನ, ಇವತ್ತು ಮತ್ತೆ ಹಾಕೊಂಡಿದ್ದೀನಿ. ಇದು ಕೂಡ ನಾನು ತರಿಸಿರೋದು ಮೀಶೋಯಿಂದ. ಸೊ ಸ್ಲೀವ್ಸ್ ಬಂದ್ಬಿಟ್ಟು ಎಲ್ಬೋವರೆಗೂ ಬರುತ್ತೆ, ಚೆನ್ನಾಗಿದೆ. ಆ್ಯಂಡ್ ಫುಲ್ ಅದೇ ಹೇಳಿದ್ರೆ ಚೈನೀಸ್ ಕಾಲರ್ ಟೈಪ್ ಬರುತ್ತೆ. ನೆಕ್ ಬಟನ್ಸ್ ಇದೆ, ಬಟನ್ಸ್ ಅಡ್ಜಸ್ಟಬಲ್ ಬಟನ್ಸ್ ಇದೆ. ಆ್ಯಂಡ್ ಒಂದು ಬೆಲ್ಟ್ ಕೊಟ್ಟಿದ್ದಾರೆ. ಆ ಬೆಲ್ಟ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಕೊಟ್ಟಿರೋದು ಬೆಲ್ಟ್ ಹಾಕೊಳಕ್ ಬಕಲ್ಸ್, ಬಕಲ್ಸ್ ಅಲ್ಲ, ಸಾರಿ, ಬೆಲ್ಟ್ ಹಾಕೊಳಕ್ ಒಂದು ಜಾಗ ಕೊಟ್ಟಿರ್ತಾರಲ್ಲ, ಅದನ್ನೇನಂತಾರೆ ಗೊತ್ತಿಲ್ಲ ನನಗೆ. ಹಿಂಗೆ ತೂರ್ಸ್ ಹಾಕೊಂತೀವಲ್ಲ ಬೆಲ್ಟಲ್ಲಿ, ಕೊಟ್ಟಿರೋದು 2 ಕೊಟ್ಟಿದ್ದಾರೆ. ಈ ಕಡೆ ಒಂದು ಕೊಟ್ಟಿದ್ದಾರೆ, ಈ ಕಡೆ ಒಂದು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಅದು ಹೆಂಗೆ ಹಾಕೋಬೇಕೋ ಗೊತ್ತಿಲ್ಲ, ಅದಕ್ಕೆ ನಾನು ಬೆಲ್ಟ್ ಹಾಕೊಂಡಿಲ್ಲ, ಎತ್ತಿಟ್ಬಿಟ್ಟಿದ್ದೇನೆ ಅದನ್ನು. ಅದು ಇಷ್ಟಿದೆ ಬೆಲ್ಟ್, ಆಲ್ಮೋಸ್ಟ್ ಈ ಫಿಂಗರ್ ಸೈಜ್ ಇದೆ. ಆ ಬೆಲ್ಟ್ ಹಾಕೊಳ್ಳೋದಕ್ಕೆ ಜಾಗ ಇಲ್ಲ ಸರಿಯಾಗಿ, ಅಂದರೆ ಒಂದು 4-5 ಆದ್ರೂ ಹಾಕೊಳ್ಳೋದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕೊಡ್ಬೇಕಲ್ವಾ, ಕೊಟ್ಟಿಲ್ಲ, ಹಾಗಾಗಿ ನಾನು ಬೆಲ್ಟ್ ಹಾಕೊಂಡಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಪಾಲಿಸ್ಟರ್, ಪ್ಯೂರ್ ಪಾಲಿಸ್ಟರ್, ಚೆನ್ನಾಗಿದೆ. ಕಂಫರ್ಟಬಲ್ ವೇರ್, ಅಂದರೆ ಸಮ್ಮರ್ಗೆ ಬೇಡ, ಸಮ್ಮರ್ಗೆ ಹಾಕೋಬಾರ್ದು ನಾವು. ಇದೊಂದು ಸಮ್ಮರ್ಗೆ ಹಾಕೊಂಡ್ರೆ ನೀರೆಲ್ಲ ಎಳೆದೋಗುತ್ತೆ. ಸಮ್ಮರ್ಗೆಲ್ಲ ಒಂದು ಸ್ವಲ್ಪ ಕೂಲ್ ವಾತಾವರಣ ಇರುತ್ತಲ್ವ, ಕ್ಲೌಡಿ ವಾತಾವರಣ ಇದ್ದಾಗ ಅವಾಗ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ತುಂಬ ಲೈಟ್ ವೇಟು, ಫ್ರೀ ಆಗಿರುತ್ತೆ. ಇದು ಒಂದೇ ನಾನು ಎಲ್ ಸೈಜ್ ತರಿಸ್ಕೊಂಡಿದ್ದೇನೆ, ಮಿಕ್ಕಿದೆಲ್ಲನೂ ಎಕ್ಸೆಲ್ ತರಿಸ್ಕೊಂಡಿರೋದು. ಇದೊಂದೇ ಎಲ್ ಸೈಜು. ಯಾಕೆ ಅಂದರೆ ನನ್ನ ಹತ್ರ ಒಂದು ಡ್ರೆಸ್ ಆಲ್ರೆಡಿ ಈ ಥರದ್ದು ಎಕ್ಸಾಕ್ಟ್ಲಿ ಸೇಮ್ ಇದೆ, ಕಲರ್ ಅಂದರೆ ಡಿಫ್ರೆಂಟು.
ನೀವು ನೋಡಿರ್ತೀರ ನಾನು ಲಾಸ್ಟ್ ಒಂದು 2-3 ವ್ಲಾಗಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಂಟರಲ್ಲಿ ಮಾಡಿರೋ ವ್ಲಾಗ್ಸಲ್ಲೆಲ್ಲ ನಾನು ಎಲ್ಲ ಡ್ರೆಸ್ಗಳ ಮೇಲೆ ಜಾಕೆಟ್ಸು, ಯಾವುದೇ ನೀವು ತಮ್ಮನೇಲಿ ನೋಡಿ ಜಾಕೆಟ್ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರು ಆಮೇಲೆ ಆಲ್ಮೋಸ್ಟ್ ವಿಡಿಯೋ ಮುಗಿಯೋವರೆಗೂ ಜಾಕೆಟ್. ಯಾಕೆ ಅಂದರೆ ಹೊರಗಡೆ ವೆದರ್ ಹಂಗಿತ್ತು. ಸೊ ಯಾವ ಡ್ರೆಸ್ ಅಂದರೆ ಕ್ವೀನ್ಸ್ ಹೌಸ್ಗೆ ನಾನು ಲಾಸ್ಟ್ ಮಂತ್ ಹಾಕಿದೆ ನೋಡಿ, ಕ್ವೀನ್ಸ್ ಹೌಸ್ ವ್ಲಾಗ್ ಅಂತ ಹೇಳ್ಬಿಟ್ಟು, ಅದು ಚೆಕ್ ಮಾಡಿ. ಅದರಲ್ಲಿ ಇದೇ ಥರ ಸೇಮ್ ಪ್ಯಾಟರ್ನು, ಡಿಸೈನ್ ಮಾತ್ರ ಚೇಂಜು. ಅದು ನಾನು ಲಾಸ್ಟ್ ಟೈಮ್ ಇಂಡಿಯಾದಿಂದ ಬರ್ಬೇಕಾದ್ರೆ ತಗೊಂಬಂದಿದ್ದು, ಅದು ಎಕ್ಸೆಲ್ ತರಿಸ್ಕೊಂಡಿದ್ದೆ. ಸೊ ಅದೇನಾಯ್ತಂದ್ರೆ ಹಿಂಗೆ ಇಲ್ಲಿ ಲಡ್ಗಂಬಡ್ಗ ಫುಲ್ಲು ಲೂಸು, ಕಂಫರ್ಟಬಲ್ ಆಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ಈ ಸರ್ತಿ ನಾನು ಎಲ್ ಸೈಜ್ ತರಿಸ್ಕೊಂಡಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು. ಇದು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ, ಕುತ್ಕೊಳ್ಳುತ್ತೆ ನೀಟಾಗಿ, ಅಂದ್ರೆ ತೀರಾ ಅಂಟ್ಕೊಂಡಲ್ಲ, ಮೈಗೆ ಹತ್ಕೊಳ್ಳಲ್ಲ, ಚೆನ್ನಾಗಿದೆ. ಸೊ ಇದಿಷ್ಟು ನೋಡಿ ನನ್ನ ಇಂಡಿಯಾದಿಂದ ತರಿಸ್ಕೊಂಡಿರೋಂಥ ಡ್ರೆಸ್ಗಳ ಕಲೆಕ್ಷನು. ಈ ಡ್ರೆಸ್ಗಳೆಲ್ಲ ನೋಡಿ ನಮ್ಮ ಯಜಮಾನ್ರು ಶಾಕ್ ಆದರು. ಅಂದರೆ ಶಾಕ್ ಅಂದರೆ ಚೆನ್ನಾಗಿ ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡಿದ್ಯಾ ಅಂತ ಶಾಕ್ ಆದರು. ಸೊ ವೆರಿ ಶಾರ್ಟ್ ಟೈಮಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಪಾಠ ಅಂತ ಅಂದರೆ ದಿನ ಕೊರಿಯರ್ ಬರ್ತಾ ಇತ್ತು. ನನಗಲ್ಲ, ಮನೇಲಿ ಇಂಡಿಯಾದಲ್ಲಿ ನಮ್ಮ ಮನೆಗೆ ದಿನ ಕೊರಿಯರ್ ಬರ್ತಾ ಇತ್ತು ಆಲ್ಮೋಸ್ಟ್ ಅಲ್ಲಿ. ಸೊ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ಡ್ರೆಸ್ಗಳಿದೆಲ್ಲ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಪ್ರೈಸ್ಗಳು ನೋಡಿರ್ತೀರಾ, ತುಂಬ ಪ್ರೈಸ್ ಕಮ್ಮಿನೇ ಅಲ್ವಾ. ಸೊ ನನ್ನ ಸೆಲೆಕ್ಷನ್ ಗೊತ್ತಾಯ್ತಲ್ವ ನಿಮಗೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಏನಾದರೂ ಕಮ್ಮಿ ಬಡ್ಜೆಟಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳು ಬೇಕಂದ್ರೆ ನನಗೊಂದು ಪಿಂಗ್ ಮಾಡಿ, ಓಕೆ. ನಾನು ನಿಮಗೆ ಯಾವುದರಲ್ಲಿ ಯಾವ ರೇಂಜಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ಕೂಡ ನಾನು ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ತೀನಿ, ಓಕೆ. ಜಸ್ಟ್ ಜೋಕಿಂಗ್ ಏನಲ್ಲ. ಇನ್ ಕೇಸ್ ನಿಮ್ಗೆ ಸೀರಿಯಸ್ ಆಗಿ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಓಕೆ. ಸೊ ಡ್ರೆಸ್ಸಸ್ ಆ್ಯಂಡ್ ಸ್ಯಾರೀಸ್ ಹೇಳ್ಕೊಬೇಕಂದ್ರೆ ಡ್ರೆಸ್ಸಸ್ ಮತ್ತು ಸ್ಯಾರೀಸ್ ಸೆಲೆಕ್ಷನಲ್ಲಿ ಸ್ವಲ್ಪ ನಾನು ಎತ್ತಿದ ಕೈ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ಕೊತಾ ಇಲ್ಲ, ಎಲ್ಲರೂ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಹೇಳ್ತಾರೆ ಚೆನ್ನಾಗಿರುತ್ತೆ, ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನನ್ನ ಇಂಡಿಯಾದಿಂದ ತರಿಸ್ಕೊಂಡಿರ್ತಕ್ಕಂಥ ಡ್ರೆಸ್ಗಳ ರಿವ್ಯೂ ಫ್ರಮ್ ಮಿಂತ್ರಾ ಆ್ಯಂಡ್ ಮೀಶೋ. ಆಗಲೇ ಹೇಳಿದಾಗೆ ನಾನು ಮಿಂತ್ರಾ ಕೂಡ ಹೋಗಲ್ಲ, ಯಾಕೆ ಅಂದರೆ ಅದು ಸ್ವಲ್ಪ ಬ್ರ್ಯಾಂಡೆಡ್ ಪೀಪಲ್ಗೆ ಅಂತೇಳಿ ತಿಳ್ಕೊಂಬಿಟ್ಟಿದ್ದೀನಿ ನಾನು. ಬಟ್ ಅದರಲ್ಲೇ ಸ್ವಲ್ಪ ಹಂಗೆ ಫಿಲ್ಟ್ರ್ ಹಾಕಿ ಲೋ ಬಡ್ಜೆಟಲ್ಲಿ ಯಾವ್ದಾದ್ರು ಚೆನ್ನಾಗಿದೆಯೋ ಅದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಮೀಶೋಗೆ ಹೋಗೋದು. ಮೀಶೋ ಅಂದಿದ ತಕ್ಷಣ ಅಷ್ಟೇನು ಚೀಪಾಗಿ ನೋಡಬೇಡಿ, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಹಾಕ್ಕೊಂಡ್ಮೇಲೆ ಲುಕ್ ನೋಡ್ಬೇಕು ಯಾವಾಗಲೂ ನಾವು. ಸೊ ಆಗಲೇ ಹೇಳಿದಾಗೆ ನಾನು ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಇದ್ದರೆ, ಬೆಂಗಳೂರಲ್ಲಿ ಇದ್ದರೆ ಚಿಕ್ಕಪೇಟು ಕನ್ಫರ್ಮ್, ಖಾಯಂ. ಆಮೇಲೆ ವಿಜಯನಗರ ಮಾರ್ಕೆಟ್ ಹತ್ರ ಕನ್ಫರ್ಮ್, ಮಲ್ಲೇಶ್ವರಂ, ಜಯನಗರ್ ತುಂಬ ರೇರು, ಯಾಕಂದರೆ ತುಂಬ ದೂರ ನಮ್ಮ ಮನೆಯಿಂದ, ಹಾಗಾಗಿ ಜಯನಗರ್ ವೆರಿ ರೇರ್ ನಾನು ಹೋಗೋದು. ಆ್ಯಂಡ್ ಗಾಂಧಿ ಬಾಜಾರ್, ಇದಿಷ್ಟು ಪಕ್ಕ ಫಿಕ್ಸು ನಾನು ಶಾಪಿಂಗ್ ಅಡ್ಡಗಳಿದೆ ಅಂತ ಹೇಳ್ತಾರಲ್ಲ. ಇದಿಷ್ಟು ನನ್ನ ಡ್ರೆಸ್ಸಸ್ ರಿವ್ಯೂ ವ್ಲಾಗ್. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಬೋರಿಂಗ್ ಅನಿಸಿಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ನಾನು ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವು ಅವಾಗ ಹೇಳ್ತೀರಾ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಮದು ಅಂತ ಹೇಳ್ಬಿಟ್ಟು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಆಪ್ಷನ್ ಇರುತ್ತೆ, ಪರ್ಸನಲೈಸ್ಡ್ ಅಂತ ಇರುತ್ತೆ, ಮತ್ತು ಇನ್ನೊಂದು ಎರಡು ಆಪ್ಷನ್ ಇದೆ, ಅದು ಸೆಲೆಕ್ಟ್ ಮಾಡ್ಕೊಬಿಡಿ. ಆಲ್ ಅಂತ ಕ್ಲಿಕ್ ಮಾಡಿ, ಸೊ ದಟ್ ಪ್ರತಿಯೊಂದು ವಿಡಿಯೋನು ನಿಮಗೆ ಟಕ್ ಅಂತ ನೋಟಿಫೈ ಆಗುತ್ತೆ. ಕೆಲವೊಂದ್ಸತಿ ಯೂಟ್ಯೂಬ್ ಗ್ಲಿಚ್ ಏನಾನ ಇದ್ರೆ ಅಲ್ಲಿ ಸ್ವಲ್ಪ ಲೇಟಾಗಿ ಡಿಲೇ ಆಗಿ ನಿಮಗೆ ನೋಟಿಫಿಕೇಶನ್ ಬರ್ಬೋದು. ಅದು ನನಗೊಂದೇ ಅಂತಲ್ಲ, ಎಲ್ರಿಗೂ ಈ ಥರ ಆಗ್ತಾ ಇದೆಯಂತೆ. ಸೊ ಮಿಸ್ ಮಾಡಬೇಡಿ, ಎಲ್ಲ ವಿಡಿಯೋಸ್ನ ನೋಡ್ತಾ ಇರಿ, ನೋಡಿ ಸುಮ್ಮನೆ ಹೋಗಬೇಡಿ, ಲೈಕ್ ಮಾಡಿ, ಹಾಗೆ ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಓಕೆ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.